ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಐಐಟಿ ಮದ್ರಾಸ್ನ ಸ್ಟಾರ್ಟ್ಅಪ್ ಕಂಪನಿ ಒಂದು ಈಗ ಜಗತ್ತಿನ ಗಮನ ಸೆಳೀತಾ ಇದೆ. ಅದರಲ್ಲೂ ಏರ್ ಶೋನಲ್ಲಿ ಇದು ಮಾಡಿರುವ ಪ್ರಾಜೆಕ್ಟ್ ಬಹಿರಂಗವಾಗುತ್ತಿದ್ದಂತೆ ಜಗತ್ತಿನ ದೊಡ್ಡ ದೊಡ್ಡ ಸಂಸ್ಥೆಗಳೇ ಈ ಸಂಸ್ಥೆ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಿಕೊಳ್ಳುತ್ತಿವೆ. ಇಂಥದೊಂದು ಐಡಿಯಾ ನಮಗೆ ಯಾಕೆ ಹೊಳಿಲಿಲ್ಲ ಅನ್ನುವ ಹೊಟ್ಟೆ ಕಿಚ್ಚು ಅವರನ್ನ ಕಾಡ್ತಾ ಇದೆ. ಈ ಮೂಲಕ ಭಾರತದ ಯುವ ವಿಜ್ಞಾನಿಗಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಕೋಲ್ಕತ್ತಾದಿಂದ ಚೆನ್ನೈಗೆ ಹೋಗಬೇಕು ಅಂದ್ರೆ 1600 ಕಿಲೋಮೀಟರ್ ದೂರ ಇದೆ. ರೋಡ್ ಮೂಲಕ ಹೋದ್ರೆ ಕಡಿಮೆ ಅಂದ್ರೂ 1.5 ದಿನ ಬೇಕು. ರೈಲಿನ ಮೂಲಕ ಹೋದ್ರಂತೂ 2 ದಿನ ಬೇಕಾಗಬಹುದು. ಅಂದ್ರೆ ಈ ನಗರಗಳ ನಡುವಿನ ಪ್ರಯಾಣ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದರೆ ಈಗ ಐಐಟಿ ಮದ್ರಾಸ್ ಪರಿಚಯ ಮಾಡಿರುವ ಹೊಸ ತಂತ್ರಜ್ಞಾನದ ಮೂಲಕ ಕೇವಲ 3 ಗಂಟೆಗಳಲ್ಲಿ ಕೋಲ್ಕತ್ತಾದಿಂದ ಚೆನ್ನೈಗೆ ಹೋಗಬಹುದು. ಅದು ಕೂಡ ಕೇವಲ 600 ರೂಪಾಯಿಯಲ್ಲಿ. ಇದನ್ನ ಕೇವಲ ಚೆನ್ನೈ ಹಾಗೂ ಕೋಲ್ಕತ್ತಾಗೆ ಹೋಲಿಸಬೇಡಿ. ಮಂಗಳೂರಿನಿಂದ ಮುಂಬೈಗೆ ಕೂಡ 3 ಗಂಟೆಯಲ್ಲಿ ಹೋಗಬಹುದು. ಹಾಗಂತ ಬೆಂಗಳೂರಿನಿಂದ ದೆಹಲಿಗೆ ಹೋಗಲು ಸಾಧ್ಯವಾ ಅಂತ ಕೇಳಿದ್ರೆ ಅದು ಆಗೋದಿಲ್ಲ. ಕಾರಣ ಈ ತಂತ್ರಜ್ಞಾನಕ್ಕೆ ನೀರಿನ ಮೂಲ ಬೇಕಾಗುತ್ತೆ. ಅಷ್ಟಕ್ಕೂ ಏನಿದು ಐಐಟಿ ಮದ್ರಾಸ್ ಪರಿಚಯ ಮಾಡಿರುವ ಹೊಸ ತಂತ್ರಜ್ಞಾನ? ಇದು ವಿಮಾನದಂತೆ ಹಾರುವ ತಂತ್ರಜ್ಞಾನವ ಅಥವಾ ನೀರಿನಲ್ಲಿ ಹೋಗುವ ಬೋಟ್ನ ರೀತಿಯ ತಂತ್ರಜ್ಞಾನವ? ಇಷ್ಟೊಂದು ಕಡಿಮೆ ಸಮಯದಲ್ಲಿ ಅಷ್ಟೊಂದು ದೂರ ಕ್ರಮಿಸೋದಕ್ಕೆ ಹೇಗೆ ಸಾಧ್ಯ? ಜಗತ್ತು ಈ ತಂತ್ರಜ್ಞಾನವನ್ನ ಬೆರಗು ಗಣ್ಣಿನಿಂದ ನೋಡ್ತಾ ಇರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈ ಬಾರಿಯ ಏರ್ ಶೋನಲ್ಲಿ ಒಂದು ಅಚ್ಚರಿಯ ರೀತಿಯ ತಂತ್ರಜ್ಞಾನವನ್ನ ಪ್ರದರ್ಶನ ಮಾಡಲಾಗಿದೆ. ಇದರ ಹೆಸರು ವಾಟರ್ ಫ್ಲೈ. ಹೆಸರನ್ನ ನೋಡಿದ ತಕ್ಷಣ ನಿಮಗೆಲ್ಲ ಇದು ಏನು ಅನ್ನೋದು ಗೊತ್ತಾಗಿರಬಹುದು. ವಾಟರ್ ಫ್ಲೈ ಅಂದ್ರೆ ನೀರಿನಲ್ಲಿ ಹಾರುವ ತಂತ್ರಜ್ಞಾನ. ಅರೆ, ಇದರಲ್ಲಿ ಏನಿದೆ ವಿಶೇಷತೆ? ಈ ತಂತ್ರಜ್ಞಾನ ಹಿಂದೆಯೇ ಇತ್ತಲ್ಲ. ರಷ್ಯಾದಂತಹ ದೇಶಗಳಲ್ಲಂತೂ ಯುದ್ಧಕ್ಕೂ ಕೂಡ ಈ ತಂತ್ರಜ್ಞಾನವನ್ನ ಬಳಸ್ತಾ ಇದ್ರು. ಇದರಲ್ಲಿ ಹೊಸತನ ಏನಿದೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಬಂದಿರಬಹುದು. ರಷ್ಯಾ ನಿರ್ಮಿತ ವಾಟರ್ ಫ್ಲೈಗೂ ಈಗ ಭಾರತದಲ್ಲಿ ನಿರ್ಮಾಣವಾಗಿರುವ ವಾಟರ್ ಫ್ಲೈಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ವಾಟರ್ ಫ್ಲೈ ತಂತ್ರಜ್ಞಾನ ಆದ್ರೂ ಇದು ವಿಂಗ್ ಇನ್ ಗ್ರೌಂಡ್ ಟೆಕ್ನಾಲಜಿ ಮೂಲಕ ಕೆಲಸ ಮಾಡುತ್ತೆ. ಇದನ್ನ ಎಲೆಕ್ಟ್ರಿಕಲ್ ಸೀ ಗ್ಲೈಡರ್ ಅಂತಾನು ಕರೀತಾರೆ. ಮದ್ರಾಸ್ ಐಐಟಿಯ ಹರೀಶ್ ರಾಜೇಶ್ ಅನ್ನುವ ವ್ಯಕ್ತಿ ಈ ತಂತ್ರಜ್ಞಾನದ ಪ್ರಮುಖ ರೂವಾರಿ. ಯುವ ವಿಜ್ಞಾನಿಯಾಗಿರುವ ಹರೀಶ್ ಈ ಹಿಂದೆ ಎಲೆಕ್ಟ್ರಿಕಲ್ ಫಾರ್ಮುಲಾ ಕಾರನ್ನ ಮಾಡಿ ಫೇಮಸ್ ಆಗಿದ್ರು. ಈಗ ಈ ವಾಟರ್ ಫ್ಲೈ ಬಗ್ಗೆ ನೋಡೋದಾದ್ರೆ ಇದು ನೋಡೋದಕ್ಕೆ ಪುಟ್ಟ ವಿಮಾನದಂತೆ ಕಾಣಿಸುತ್ತೆ. ನೀರಿನಲ್ಲೇ ಟೇಕ್ ಆಫ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದು ಆಕಾಶಕ್ಕೆ ಹಾರೋದಿಲ್ಲ. ಬದಲಾಗಿ ನೀರಿನಿಂದ ಕೇವಲ 4 ಮೀಟರ್ ಅಂತರದಲ್ಲಿ ಮಾತ್ರ ಇದು ಹಾರಾಟ ನಡೆಸುತ್ತೆ. ಫಿಸಿಕ್ಸ್ನ ಗ್ರೌಂಡ್ ಇಫೆಕ್ಟ್ ಅನ್ನುವ ಕಾನ್ಸೆಪ್ಟ್ ಅನ್ನ ಬಳಸಿಕೊಂಡು ಇದು ಹಾರಾಟ ಮಾಡೋದ್ರಿಂದ ನೀರಿನಿಂದ ಹೆಚ್ಚು ಮೇಲಕ್ಕೆ ಇದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಸರಿಯಪ್ಪ, ಈ ಗ್ರೌಂಡ್ ಇಫೆಕ್ಟ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ನೀವು ಜೆಟ್ಗಳು, ರಾಕೆಟ್ಗಳು ಹೋಗುವಾಗ ಇಂಜಿನ್ನ ಹಿಂಭಾಗದಲ್ಲಿ ಒಂದು ರೀತಿಯ ಹೊಗೆಯನ್ನ ನೋಡಿರಬಹುದು. ಅದು ಆಕಾಶದಲ್ಲಿ ಬಿಳಿ ಮಾರ್ಗದ ರೀತಿ ಕಾಣಿಸುತ್ತೆ. ಇದೇ ರೀತಿ ಈ ವಾಟರ್ ಫ್ಲೈ ಅಲ್ಲೂ ಕೂಡ ಗಾಳಿ ಅಥವಾ ಹೊಗೆ ರಿಲೀಸ್ ಆಗುತ್ತೆ. ಈ ರೀತಿ ಬಿಡುಗಡೆಯಾದ ಏರ್ ನೀರಿನ ಮೇಲ್ಮೈ ಮತ್ತು ವಾಟರ್ ಫ್ಲೈ ನಡುವೆ ಒಂದು ರೀತಿ ಒತ್ತಡದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ಇದು ವಾಟರ್ ಫ್ಲೈನ ವೇಗವನ್ನ ಹೆಚ್ಚು ಮಾಡುತ್ತೆ. ಇದನ್ನ ಹೈ ಪ್ರೆಷರ್ ಏರ್ ಕುಷನ್ ಅಂತಾನು ಕರೀತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಏರ್ ಕುಷನ್ ಎಫೆಕ್ಟ್ ನಿಂದ ವಾಟರ್ ಫ್ಲೈಗೆ ಅತ್ಯಂತ ಕಡಿಮೆ ಪ್ರಮಾಣದ ಇಂಧನ ಸಾಕಾಗುತ್ತೆ. ಇಲ್ಲಿ ಇಂಧನದ ಬಳಕೆ ತೀರಾ ಕಡಿಮೆ ಆಗುತ್ತೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ರೀತಿಯ ತಂತ್ರಜ್ಞಾನ ಹಿಂದೆಯೂ ಕೂಡ ಬಂದಿದೆ. 1960ರ ಸಮಯದಲ್ಲಿ ಸೋವಿಯತ್ ರಷ್ಯಾ ಒಂದು ವಿಗ್ ಕ್ರಾಫ್ಟ್ ಅನ್ನ ರೆಡಿ ಮಾಡಿತ್ತು. ಇದನ್ನ ಯುದ್ಧದ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಬಳಸಿಕೊಳ್ತಾ ಇತ್ತು. ಆದರೆ ಇದನ್ನ ಪ್ಯಾಸೆಂಜರ್ ವೆಹಿಕಲ್ ರೀತಿಯಾಗಿ ರಷ್ಯಾ ಯಾವತ್ತೂ ಬಳಸಿಕೊಂಡಿಲ್ಲ. ರಷ್ಯಾ ಬಿಟ್ರೆ ಸಿಂಗಾಪುರ ಕೂಡ ಇಂಥದ್ದೊಂದು ತಂತ್ರಜ್ಞಾನವನ್ನ ಪರಿಚಯ ಮಾಡಿತ್ತು. ಚೀನಾ ಕೂಡ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡ್ತಾ ಇದೆ. ಇದೆಲ್ಲ ಸರಿ, ಈ ತಂತ್ರಜ್ಞಾನದಿಂದ ಉಪಯೋಗ ಏನು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇದರಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡಬಹುದು. ಸಮುದ್ರ ತೀರದಲ್ಲಿರುವ ನಗರದಿಂದ ಮತ್ತೊಂದು ಸಮುದ್ರ ತೀರದಲ್ಲಿರುವ ನಗರಕ್ಕೆ ಸುಲಭದಲ್ಲೇ ಹೋಗಿ ಬರಬಹುದು. ಇದು ವಿಮಾನಕ್ಕಿಂತಲೂ ತುಂಬಾ ಅಗ್ಗವಾದ ವಾಹನವಾಗಿ ಮಾರ್ಪಡಲಿದೆ. ವಿಮಾನದ ಟಿಕೆಟ್ ಹಾಗೂ ವಾಟರ್ ಫ್ಲೈನಲ್ಲಿ ಓಡಾಡುವ ಖರ್ಚಿಗೂ ಅಜಗಜಾಂತರ ವ್ಯತ್ಯಾಸ ಇರಲಿದೆ. ಎಲ್ಲದಕ್ಕಿಂತ ಗಮನಿಸಬೇಕಾದ ಸಂಗತಿ ಅಂದರೆ ಇದು ವಿಮಾನಕ್ಕಿಂತ ತುಂಬಾನೇ ಸೇಫ್. ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ವಿಮಾನ ತುಂಬಾ ಎತ್ತರದಲ್ಲಿ ಹಾರಾಟ ನಡೆಸುತ್ತೆ. ಹೀಗಾಗಿ ಏನಾದರೂ ಅವಘಡಗಳು ನಡೆದ ಸಂದರ್ಭದಲ್ಲಿ ಪ್ರಾಣಹಾನಿ ಆಗುತ್ತೆ. ಆದರೆ ಈ ವಾಟರ್ ಫ್ಲೈ ಸಮುದ್ರದ ಮೇಲ್ಮೈನಲ್ಲೇ ಹಾರಾಟ ಮಾಡೋದ್ರಿಂದ ದುರಂತಗಳು ನಡೆಯುವ ಸಾಧ್ಯತೆ ತೀರಾ ಕಡಿಮೆ.
ಒಂದು ವಿಮಾನವನ್ನ ರೆಡಿ ಮಾಡಬೇಕು ಅಂದ್ರೆ ತುಂಬಾನೇ ಖರ್ಚಾಗುತ್ತೆ, ಆದರೆ ವಾಟರ್ ಫ್ಲೈ ನಿರ್ಮಾಣ ಮಾಡೋದಕ್ಕೆ ಖರ್ಚು ಕಡಿಮೆ. ಇನ್ನು ವಿಮಾನಗಳಿಗೆ ರನ್ವೇ ಬೇಕಾಗುತ್ತೆ, ಆದರೆ ವಾಟರ್ ಫ್ಲೈಗೆ ಇಡೀ ಸಮುದ್ರವೇ ರನ್ವೇನ ರೀತಿ ಕೆಲಸ ಮಾಡುತ್ತೆ. ಇದೆಲ್ಲ ಕಾರಣದಿಂದಾಗಿ ವಾಟರ್ ಫ್ಲೈನ ಪ್ರಮಾಣ ದರ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ವಾಟರ್ ಫ್ಲೈ ಒಂದು ವೇಳೆ ಅಫಿಷಿಯಲ್ ಆಗಿ ಬಂದುಬಿಟ್ರೆ ಜನ ವಿಮಾನದಿಂದ ವಾಟರ್ ಫ್ಲೈ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸೋದ್ರಲ್ಲಿ ಅನುಮಾನ ಬೇಡ. ಪ್ರಯಾಣದ ಖರ್ಚು ಕೂಡ ಕಡಿಮೆ, ರಿಸ್ಕ್ ಕೂಡ ತೆಗೆದುಕೊಳ್ಳಬೇಕಾಗಿಲ್ಲ. ವಾಟರ್ ಫ್ಲೈಯಲ್ಲಿ ಸೇಫ್ ಆಗಿ ಹೋಗಿ ಬರಬಹುದು. ಹೀಗೆ ವಾಟರ್ ಫ್ಲೈನಲ್ಲಿ ತುಂಬಾನೇ ಅಡ್ವಾಂಟೇಜಸ್ಗಳಿದೆ. ಇದು ಅಡ್ವಾಂಟೇಜಸ್ಗಳ ವಿಷಯ ಆದರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದರಲ್ಲಿ ಇದೆ. ನಾವು ಆರಂಭದಲ್ಲೇ ಹೇಳಿದಂತೆ ವಾಟರ್ ಫ್ಲೈಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಹೀಗಾಗಿ ಒಂದು ವೇಳೆ ಚಂಡಮಾರುತದ ಸಂದರ್ಭ ಬಂದಾಗ ಈ ಪುಟ್ಟ ಗಾತ್ರದ ವಾಟರ್ ಫ್ಲೈಗಳು ಅದನ್ನ ಹೇಗೆ ನಿಭಾಯಿಸುತ್ತವೆ ಅನ್ನುವ ಪ್ರಶ್ನೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಚಂಡಮಾರುತಗಳು ಬೀಸಿದಾಗ ವಾಟರ್ ಫ್ಲೈಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟವಾಗಬಹುದು. ಇನ್ನು ಗ್ರೌಂಡ್ ಇಫೆಕ್ಟ್ ಅನ್ನ ಯಾವಾಗಲೂ ಮೇಂಟೈನ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಂಧನ ಹೆಚ್ಚು ಬೇಕಾಗುತ್ತೆ, ಕಂಟ್ರೋಲ್ ತಪ್ಪುವ ಸಾಧ್ಯತೆ ಕೂಡ ಇರುತ್ತೆ. ಈ ಸಮಸ್ಯೆಗಳನ್ನ ಬಗೆಹರಿಸೋದು ಹೇಗೆ ಅನ್ನೋದನ್ನ ತಿಳಿದುಕೊಂಡ್ರೆ ಖಂಡಿತವಾಗಿಯೂ ವಾಟರ್ ಫ್ಲೈ ಅನ್ನೋದು ಭವಿಷ್ಯದ ಸಾರಿಗೆಯಾಗಬಹುದು. ಜನ ವಾಟರ್ ಫ್ಲೈ ಕಡೆಗೆ ಹೆಚ್ಚು ಮುಖ ಮಾಡಬಹುದು. ಈ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಮದ್ರಾಸ್ IIT ಕೆಲಸ ಮಾಡ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಸಂಪೂರ್ಣವಾಗಿ ವಾಟರ್ ಫ್ಲೈಯನ್ನು ನಿರ್ಮಾಣ ಮಾಡುವ ಗುರಿಯನ್ನ IIT ಮದ್ರಾಸ್ ಹೊಂದಿದೆ. ಅಂದಹಾಗೆ ಈ ವಾಟರ್ ಫ್ಲೈನಲ್ಲಿ ಒಂದು ಸಲಕ್ಕೆ 20 ಮಂದಿ ಪ್ರಯಾಣಿಕರು ಪ್ರಯಾಣಿಸಬಹುದು. ಸದ್ಯದ ಪ್ಲಾನ್ ಪ್ರಕಾರ ಇದನ್ನ ಕೋಲ್ಕತ್ತಾ ಮತ್ತು ಚೆನ್ನೈ ನಡುವೆ ಹಾರಿಸಲು ನಿರ್ಧಾರ ಮಾಡಲಾಗಿದೆ. ಟಿಕೆಟ್ ಮಾತ್ರ ಕೇವಲ 600 ರೂಪಾಯಿ. ಭವಿಷ್ಯದಲ್ಲಿ ಹೈಡ್ರೋಜನ್ ಎಲೆಕ್ಟ್ರಿಕಲ್ ವೇರಿಯಂಟ್ ಅನ್ನ ಪರಿಚಯ ಮಾಡುವ ಪ್ರಯತ್ನವನ್ನ ಕೂಡ IIT ಮದ್ರಾಸ್ ಮಾಡಲಿದೆ. ಇದು ಸಾಧ್ಯವಾದರೆ 2000 ಕಿಲೋಮೀಟರ್ ಸರಾಗವಾಗಿ ಪ್ರಯಾಣ ಮಾಡಬಹುದು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, 2029 ಹೊತ್ತಿಗೆ ಚೆನ್ನೈ ಹಾಗೂ ಸಿಂಗಾಪುರದ ನಡುವೆ ವಾಟರ್ ಫ್ಲೈಯನ್ನು ಓಡಿಸುವ ಪ್ಲಾನ್ ಕೂಡ IIT ಮದ್ರಾಸ್ಗೆ ಇದೆ. ಒಂದು ವೇಳೆ ಇದು ಸಾಧ್ಯವಾದರೆ ಇದು ದೊಡ್ಡ ಮಟ್ಟಿನ ಯಶಸ್ಸು. ಮುಂದಿನ ದಿನಗಳಲ್ಲಿ ಸಿಂಗಾಪುರ ಹಾಗೂ ಚೆನ್ನೈ ನಡುವೆ ಪ್ರಯಾಣ ಮಾಡುವವರು ವಿಮಾನವನ್ನ ಬಿಟ್ಟು ಖಂಡಿತವಾಗಿಯೂ ವಾಟರ್ ಫ್ಲೈಯನ್ನೇ ಆಯ್ಕೆ ಮಾಡ್ತಾರೆ. ಹಾಗಂತ ಕೇವಲ ಚೆನ್ನೈಯನ್ನ ಕೇಂದ್ರೀಕರಿಸಿ ಮಾತ್ರವಲ್ಲ, ಸಮುದ್ರ ಮಾರ್ಗ ಅಂದರೆ ನೀರಿನ ಮೂಲ ಇರುವ ಎಲ್ಲಾ ಕಡೆಯೂ ಮುಂದಿನ ದಿನಗಳಲ್ಲಿ ಇದರ ಸಂಚಾರ ಆರಂಭವಾಗಬಹುದು. ಸಮಸ್ಯೆ ಏನಪ್ಪಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪ್ರಯಾಣಿಕರನ್ನ ಕೂರಿಸೋದಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 20 ಜನ ಕೂರುವ ಸಾಮರ್ಥ್ಯದ ವಾಟರ್ ಫ್ಲೈಯನ್ನ ರೆಡಿ ಮಾಡಬಹುದು. ಇನ್ನು ಈ ಸಂಸ್ಥೆ ಭಾರತದಿಂದ ದುಬೈಗೆ ಕೂಡ ತಮ್ಮ ಸಂಚಾರವನ್ನು ವಿಸ್ತರಣೆ ಮಾಡಬಹುದು. ಹೀಗೆ ವಾಟರ್ ಫ್ಲೈ ಕ್ಷೇತ್ರದಲ್ಲಿ ಭಾರತ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯುವ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಬೇರೆ ಯಾವ ದೇಶಗಳು ಕೂಡ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಭಾರತವೇ ಈ ಕ್ಷೇತ್ರಕ್ಕೆ ಲೀಡರ್ ಆಗುವ ಸಾಧ್ಯತೆ ಇದೆ. ಭಾರತದಲ್ಲಿ ಟ್ಯಾಲೆಂಟ್ಗೆ ಏನು ಕಡಿಮೆ ಇಲ್ಲ ಅನ್ನುವ ಮಾತುಗಳು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಈಗ ವಾಟರ್ ಫ್ಲೈನ ವಿಚಾರದಲ್ಲೂ ಕೂಡ ಅದು ಮತ್ತೊಮ್ಮೆ ಸಾಬೀತಾಗಿದೆ. ತಂತ್ರಜ್ಞಾನ ಲೋಕದಲ್ಲಿ ಭಾರತ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಸರ್ಕಾರಗಳ ಸಹಕಾರ ಕೂಡ ಅಷ್ಟೇ ಮುಖ್ಯ. ಆ ಸಹಕಾರ ಸಿಕ್ಕರೆ ಭಾರತ ಭವಿಷ್ಯದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.